ಬೆಳಗಾವಿ ಚಲೋ ನಡೆಯುತ್ತಾ ಸರ್? ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು, ಪಕ್ಷದ ವರಿಷ್ಠರು ಅವರು ಕೂತು ತೀರ್ಮಾನ ಮಾಡ್ತಾರೆ. ಕಾನೂನಾತ್ಮಕ ಕ್ರಮಗಳ ಬಗ್ಗೆ ನಾನು ಯೋಚನೆ ಮಾಡ್ತೀನಿ, ಉಳಿದ ಸಂಗತಿಗಳ ಬಗ್ಗೆ ಅವರು ಯೋಚನೆ ಮಾಡ್ತಾರೆ. ಮತ್ತು ನಾನು ನೀವೆಲ್ಲರೂ ಕೇಳಿದಾಗ ಹೆಡ್ ಇಂಜುರಿ ಬಗ್ಗೆ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಡೀಪ್ ಇಂಜುರಿ ಆಗಿಲ್ಲ, ಒಂದು ಲೈಟಾಗಿ ಇಂಜುರಿ ಆಗಿದೆ ಅನ್ನೋದನ್ನು ಇಲ್ಲೂ ಹೇಳಿದ್ದೀನಿ, ಪಬ್ಲಿಕ್ಕಲ್ಲೂ ಹೇಳಿದ್ದೀನಿ, ಎಲ್ಲರಿಗೂ ಹೇಳಿದ್ದೀನಿ, ಯಾರು ಕೇಳಿದವ್ರಿಗೂ ಹೇಳಿದ್ದೀನಿ. ಸರ್, ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೋಡಿ, ಇದು 4ನೇ ದಿನ, ಈ ಮಾರ್ಕ್ ಇನ್ನೂ ಹೋಗಿಲ್ಲ. 4ನೇ ದಿನ ವರ್ಲ್ಡ್ ಮ್ಯಾಪ್ ಥರ ಇದೆ ಮಾರ್ಕು. ಇದು ಯಾರು ಮಾಡಿದ್ದು? ಈ ಥರದ 3-4 ಮಾರ್ಕ್ಗಳು ನನ್ನ ಪಕ್ಕೆಲುಬು, ಬೆನ್ನಿನ ಹಿಂದ್ಗಡೆ ಇದೆ. ಆಮೇಲೆ ಒಬ್ಬ ಶಾಸಕನನ್ನ ರಾತ್ರಿ ಇಡೀ ಸುತ್ತಾಡಿಸೋದು, ನಿದ್ದೆ ಮಾಡಕ್ಕೆ ಬಿಡದೆ ಇರೋದು, ಕಬ್ಬಿನ ಗದ್ದೆನಲ್ಲಿ ಸುರಕ್ಷೆ ಕೊಡೋದು, ಜಲ್ಲಿ ಕೃಷಿಯಲ್ಲಿ ಸುರಕ್ಷೆ ಕೊಡೋದನ್ನ ಆ ಮಹಾತಾಯಿ ಹೇಗೆ ಒಪ್ಕೊಳ್ತಾರೆ? ಯಾರು ಡೈರೆಕ್ಷನ್ ಕೊಟ್ಟಿದ್ದು? ಜನಸಾಮಾನ್ಯರನ್ನು ಹಂಗೆ ನಡ್ಸ್ಕೊಳಂಗಿಲ್ಲ, ಅದು ಇನ್ಹ್ಯೂಮನ್ ಆಗತ್ತೆ, ಮಾನವ ಹಕ್ಕುಗಳ ದಮನ ಆಗತ್ತೆ ಜನಸಾಮಾನ್ಯರನ್ನು ನಡೆಸ್ಕೊಳ್ಳೋದನ್ನು. ನಾನು ಅವ್ರು ಕೊಟ್ಟಿರೋ ದೂರಿಗೆ ನಂದೇನು ತಕರಾರಿಲ್ಲ, ತನಿಖೆ ಆಗಲಿ, ನ್ಯಾಯಾಲಯ ಏನು ತೀರ್ಪನ್ನು ಕೊಡುತ್ತೆ. ಆದರೆ ಅವರು ನಡೆಸ್ಕೊಂಡ್ರಲ್ಲ, ಗುಂಡಾಗಳನ್ನು ಬಿಟ್ರಲ್ಲ, PAಗಳ ಮೂಲಕ. ನೋಡಿ, ಪಂಚಮಶಾಲಿಗಳು ವಿಧಾನಸೌಧದಲ್ಲಿ ಮನವಿ ಕೊಡಕ್ಕೆ ಹೋದರೆ ತಲೆ ಹೊಡಿತಾರೆ ಲಾಠಿ ಚಾರ್ಜ್ ಮಾಡಿ. ಅದೇ ಅವರು ಗುಂಡಾಗಳನ್ನು ಪಾಸ್ ಕೊಟ್ಟು ಕಳಿಸ್ತಾರೆ. ಹಂಗಾರೆ ಯಾರು ಪಾಸ್ ಕೊಟ್ಟಿದ್ದು? ಇವ್ರು PAಗೆ ಆ ಸೊಕ್ಕೆ ಎಲ್ಲಿಂದ ಬಂತು? ಅವನು PAಗೆ ಆ ಸೊಕ್ಕೆ ಎಲ್ಲಿಂದ ಬಂತು? ಆ ಸೊಕ್ಕಿಗೆ ಕಾರಣ ಯಾರು? ಸರ್, ಮಾನವ ಹಕ್ಕುಗಳ ಆಯೋಗಕ್ಕೆ ದೂರ ಏನಾದ್ರು ಕೊಡ್ತಾ ಇದ್ದೀರಾ ಸರ್? ಕೊಟ್ಟಿದೆ. ಎಲ್ಲ ಮಾನವ ಹಕ್ಕುಗಳ ಆಯೋಗಕ್ಕೆ ಪ್ರೈವೇಟ್ ಕಂಪ್ಲೇಂಟ್ ಕೊಡೋದು, ಮಿಸ್ಬಿಹೇವ್ ಮಾಡಿದ ಪೊಲೀಸ್ ಅಧಿಕಾರಿಗಳ ಮೇಲೆ ದೂರು ಕೊಡೋದು, ಹಕ್ಕುಚ್ಯುತಿ ಮಂಡಿಸೋದು, ಇವೆಲ್ಲವನ್ನು ಮುಕ್ತವಾಗಿ ಇಟ್ಕೊಂಡಿದ್ದೀವಿ. 1-2-3 ದಿನಗಳ ಕಾಲ ಆರೋಗ್ಯವನ್ನು ಸುಧಾರಿಸ್ಕೊಂಡ ನಂತರ ಆಮೇಲೆ ಮುಂದಿನ ಕ್ರಮವನ್ನು ಕೈಗೊಳ್ತೀವಿ. ನಮ್ಮ ವಕೀಲರ ಜೊತೆಗೆ ನಾನು ಸಂಪರ್ಕದಲ್ಲಿದ್ದೀನಿ, ಪಕ್ಷದ ವರಿಷ್ಠರ ಜೊತೆಗೂ ನಾನು ಸಂಪರ್ಕದಲ್ಲಿದ್ದೀನಿ. ಇವತ್ತು ಕರ್ನಾಟಕದ ಸಹ ಉಸ್ತುವಾರಿಗಳಾದಂಥ ಸುಧಾಕರ್ ರೆಡ್ಡಿ ಅವರು ಇಲ್ಲಿಗೆ ಬರ್ತಾ ಇದ್ದಾರೆ, ಸಂಜೆ 6 ಗಂಟೆ ಸುಮಾರಿಗೆ ಬರ್ತಾ ಇದ್ದಾರೆ. ಅವ್ರ ಜೊತೆಲೂ ಸಮಾಲೋಚನೆ ನಡೆಸ್ತೀನಿ. ಸಮಾಲೋಚನೆ ನಡೆಸಿದ ನಂತರ ಮುಂದೇನು ಮಾಡಬೇಕು ಅಂತ ಡಿಸೈಡ್ ಮಾಡ್ತೀವಿ. ಸರ್, ಹಕ್ಕುಚ್ಯುತಿ ಯಾರ ಮೇಲೆ ಮಾಡ್ತೀರಾ ಸರ್? ಅದೆಲ್ಲ ಯಾರ್ಯಾರು ನಮ್ಮ ಮೇಲೆ ಬೆದರಿಕೆ ಹಾಕಿದ್ರು, ದೌರ್ಜನ್ಯ ಮಾಡಿದ್ರು, ಪೊಲೀಸು ಯಾರ್ಯಾರು ಇನ್ಹ್ಯೂಮನ್ ಆಗಿ ವರ್ತನೆ ಮಾಡಿದ್ರು, ಅವರೆಲ್ಲರ ಮೇಲೂ ಮಾಡ್ತೀವಿ.